ಶ್ರೀಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ. ಶಂ ಶನೈಶ್ಚರಾಯ ನಮಃ. ನಮಸ್ಕರೋಮಿ, ಪ್ರಾರ್ಥನಾಂ ಸಮರ್ಪಯಾಮಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಶನಿಯ ಪರಿವರ್ತನೆ, ಶನಿಯ ಬದಲಾವಣೆ, ಏನೇನು ಯಾವ್ಯಾವ ರೀತಿಯಾದಂಥ ಫಲಗಳನ್ನು ಪುಣ್ಯಗಳನ್ನು ದಯಪಾಲಿಸಬಹುದು ಎಂಬುದನ್ನು ನಾವು ಗಮನಿಸೋಣ. ನೋಡಿ, ಶನೈಶ್ಚರನು ವಿಶೇಷವಾಗಿ ಸದ್ಯಕ್ಕೆ ನಿಮ್ಮ 7.5 ಶನಿ ಹಿಡಿದು ಮುಗಿತಾ ಇದೆ. ಇದು ಬಹಳ ಉತ್ತಮವಾದಂಥ ವಿಷಯ ಅಲ್ವಾ? ಯಾಕಂದರೆ ಮಕರ ರಾಶಿಯವರಿಗೆ ಹೇಗಾಗಿದೆಯಪ್ಪ ಅಂತಂದರೆ, ಎಲ್ಲ ಕಡೆಗೂ ಒತ್ತಡ, ಚಿಂತೆ, ಟೆನ್ಷನ್ನು, ಯಾವಾಗಾದರೂ ನನಗೆ ಒಳ್ಳೆಯದಾಗ್ತದೆಯೋ ಅಂಥೇಳಿ ಯೋಚನೆ ಮಾಡ್ತಾ ಇದ್ದೀರಿ. ಬಹಳ ಜನ ಕಾಮೆಂಟನ್ನು ಕೂಡ ಮಾಡ್ತಾ ಇದ್ದೀರಿ, ಏನಪ್ಪ ನನ್ನ ಜೀವನವೇ ಸಾಕು ಅಂಥೇಳಿ ಯೋಚನೆ ಮಾಡ್ತಾ ಇದ್ದೀರಿ ನೀವು. ನೋಡುವ, ಹಾಗಿದ್ದಾಗೂ ಕೂಡ ಭಗವಂತನು ಏನೇನು ಒಳ್ಳೆ ರೀತಿ ಫಲಗಳನ್ನು ಕೊಡ್ತಾನೆ. ಯಾಕಂದರೆ 7.5 ಶನಿ 29/3/2025 ಕುಂಭರಾಶಿಯಿಂದ ಮೀನರಾಶಿಗೆ ಶನಿಯ ಪರಿವರ್ತನೆ. ಆವಾಗ ನಿಮಗೇನಪ್ಪ ಅಂತಂದರೆ, ಒಂದು ಹಂತಕ್ಕೆ 7.5 ಶನಿ ಮುಗೀತು ಹೇಳೋದನ್ನು ಕೂಡ ನಾವು ಚಿಂತನೆ ಮಾಡಬಹುದು. ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಶ್ರವಣ ನಕ್ಷತ್ರ 1, 2, 3, 4ನೇ ಪಾದ, ಇನ್ನು ಧನಿಷ್ಠಾ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿಯವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ನಾವು ಗಮನಿಸೋಣ. ಇನ್ನು ನೋಡಿ, ನಿಮ್ಮ ರಾಶಿಯಿಂದ ತೃತೀಯ ರಾಶಿಯಲ್ಲಿ ಶನೈಶ್ಚರ ಇರ್ತಾನೆ. ಶನೈಶ್ಚರ ತೃತೀಯ ರಾಶಿಯಲ್ಲಿ ಬಂದರೆ ಬಹಳ ಬಲಿಷ್ಠವಾದಂಥ ಯೋಗ ಅಂತೇಳಿ ಹೇಳ್ತೇವೆ. ಇದು ಒಳ್ಳೆಯದಾದಂಥದ್ದೇ, ಏನೂ ತೊಂದರೆ ಹೇಳುವಂಥದ್ದಿಲ್ಲ. ಇನ್ನು ನಿಮ್ಮ ರಾಶಿಯಿಂದ ನೋಡಿ, ಚತುರ್ಥ ಷಷ್ಠ ರಾಶಿಗೆ ಅವನ ದೃಷ್ಟಿ ಇರ್ತದೆ. ಇದು ಬಹಳ ಉತ್ತಮವಾದಂತಹ ದೃಷ್ಟಿ, ಶನೈಶ್ಚರನ ದೃಷ್ಟಿ. ಅದರ ಜೊತೆಗೆ ಶನೈಶ್ಚರನು ಒಂದು ಹಂತಕ್ಕೆ ನಿಮಗೆ ಇಷ್ಟು ದಿವಸ ಹಿಂದೆ ಏನೇನಿತ್ತು ಅಂತಹ ಎಲ್ಲ ರೀತಿಯಾದಂತಹ ಬದಲಾವಣೆಗಳನ್ನು ಕೂಡ ಉಂಟು ಮಾಡ್ತಾನೆ. ಬದಲಾವಣೆ ಅಂಥೇಳಿ ನೀವು ಏನೇನು ಯೋಚನೆ ಮಾಡ್ತಾ ಇರಬಹುದು. ಯಾಕಂದರೆ ಏನಾಗಿದೆ, ಮಕರ ರಾಶಿಯವರಿಗೆ ಎಲ್ಲವೂ ಕೂಡ ಇದೆ ಅಂಥೇಳಿ ಅನ್ನಿಸ್ತದೆ, ಆದರೆ ಯಾವುದೂ ಕೂಡ ನಿಮಗೆ ಸಿಗಲಿಲ್ಲ. ನೋಡಿ, ಎಲ್ಲರೂ ವಾಹನದಲ್ಲಿ ಓಡಾಡ್ತಾ ಇದ್ದಾರೆ, ನಿಮ್ಮ ಹತ್ರ ವಾಹನ ಇಲ್ಲ. ಅಥವಾ ಎಲ್ಲರೂ ಮನೇಲಿ ಖುಷಿ ಸಂತೋಷವನ್ನು ಅನುಭವಿಸ್ತಾ ಇದ್ದಾರೆ, ನಿಮ್ಗೆ ಯಾವುದೋ ಒಂದು ಕೊರತೆ ಹೇಳುವಂಥದ್ದು ಮನೇಲಿ ಮಾಡ್ತಾ ಇದೆ. ಮತ್ತು ಎಲ್ಲ ಇದೆ, ಕೆಲಸ ಎಲ್ಲ ಚೆನ್ನಾಗಿ, ನಿಮ್ಮ ಜೊತೆಗೆ ಓದಿದವರು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ, ನಿಮ್ಗೆ ಒಳ್ಳೆ ಹುದ್ದೆ ಸಿಗ್ತಾ ಇಲ್ಲ, ನೀವು ನೋಡ್ರೆ ಉದ್ಯೋಗವೇ ಸಿಗ್ತಾ ಇಲ್ಲ. ಇಂತಹ ದುಃಖ ಚಿಂತೆಯಲ್ಲಿ ಇದ್ದೀರಿ. ಮತ್ತು ನಾವು ಹೇಳುವಂಥದ್ದು ಗೋಚಾರ ಫಲ, ಇದು ಕೂಡ ನಿಮ್ಮ ಗಮನದಲ್ಲಿ ಇರಲಿ. ಯಾಕಂದರೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಹೇಗಿದೆ, ನಿಮ್ಮ ಜಾತಕದಲ್ಲಿ ಶನೈಶ್ಚರನು ಎಷ್ಟೊಂದು ಬಲವಂತನಾಗಿದ್ದಾನೆ, ಅಥವಾ ಶನೈಶ್ಚರನ ದೃಷ್ಟಿಯೆಲ್ಲ ಹೇಗಿದೆ ನಿಮ್ಮ ಜಾತಕದಲ್ಲಿ, ಅದು ಬಹಳ ಮುಖ್ಯವಾಗಿರುತ್ತೆ. ನಾವು ಸಾಮಾನ್ಯವಾಗಿ ತೃತೀಯ ರಾಶಿಯಲ್ಲಿರುವಂಥ ಶನೈಶ್ಚರನ್ನು ಗಮನಿಸಿ ಮತ್ತು ಗೋಚಾರವಾಗಿ ಏನೇನು ಆಗಬಹುದು ಹೇಳೋದನ್ನು ಒಂದು ಸ್ವಲ್ಪ ಮಟ್ಟಿಗೆ ಚೆಕ್ ಮಾಡಿ ಹೇಳ್ತೇವೆ ನಿಮಗೆ. ಹಾಗಾಗಿ ಇದೇ ಸಂಪೂರ್ಣವಾದಂಥ ತೀರ್ಮಾನ ಹೇಳುವಂಥದ್ದು ಬರುವಂಥದ್ದು ಕೂಡ ಬೇಡ. ಯಾಕಂದರೆ ಎಷ್ಟೋ ಜನ ಕಾಮೆಂಟು ಕೂಡ ಮಾಡ್ತಾ ಇದ್ದೀರಿ ಮಕರ ರಾಶಿಯವರು. ನಾವು ಹೇಳುವಂಥದ್ದು ಗೋಚಾರದಲ್ಲಿ ಸಾಮಾನ್ಯವಾಗಿ ನಮ್ಮ ಜ್ಞಾನ ಹಿತಮಿತಿಗೆ ತಕ್ಕಂತೆ ನಾವು ಹೇಳ್ತೇವೆ. ಹಾಗೆ ಸಂಪೂರ್ಣವಾಗಿ ಇದೇ ತೀರ್ಮಾನ ಆಗಿಬಿಡ್ತದೆಯಾ ಹೇಳುವಂತಹ ಒಂದು ಚಿಂತನೆಯೂ ಕೂಡ ಬೇಡ. ಯಾಕಂದರೆ ಒರಿಜಿನಲ್ ಜಾತಕ, ನಿಮ್ಮ ಜನ್ಮ ಜಾತಕ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಜನ್ಮ ಜಾತಕಕ್ಕೆ ಬಹಳ ಹೆಚ್ಚಿನದಾದಂಥ ಪ್ರಾಧಾನ್ಯವನ್ನು ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಗೋಚಾರವಾಗಿ ಈ ನಭೋಮಂಡಲದಲ್ಲಿರುವಂತಹ ಗ್ರಹಗಳನ್ನು ನಾವು ಹೇಳಿ ಕೇಳಿ ಹೇಳುವಂತಹದ್ದು. ನೋಡೋಣ ಏನೇನು ಅವನು ಬದಲಾವಣೆಯನ್ನು ಮಕರ ರಾಶಿಯವರಿಗೆ ಕೊಡ್ತಾನೆ ಎಂಬುದನ್ನು ನೋಡೋಣ. ಬಹಳ ಮುಖ್ಯವಾದಂಥ ಬದಲಾವಣೆ ಇದು. ಹೇಳಬೇಕಾದದ್ದು ಏನಪ್ಪ ಅಂತಂದರೆ, ತೃತೀಯ ರಾಶಿಗೆ ಶನೈಶ್ಚರನು ಯಾವಾಗ ಬರ್ತಾನೋ ವಿಕ್ರಮವನ್ನು ಕೊಡುತ್ತಾನೆ. 3ನೇ ರಾಶಿಗೆ ವಿಕ್ರಮ ಸ್ಥಾನ ಅಂತೇಳಿ ಹೇಳ್ತಾರೆ. ನೋಡಿ, 1ನೇ ರೀತಿಯಾದಂತಹ ವಿಕ್ರಮ ಏನಪ್ಪ, ಫಸ್ಟ್ ವಿಕ್ರಮ ಉದ್ಯೋಗದಲ್ಲಿ ವಿಕ್ರಮ ನಿಮಗೆ. ಇದು ಬಹಳ ಮುಖ್ಯವಾಗಿ ಈ ರಾಶಿಯವರು ಯಾರ್ಯಾರು ಕೆಲಸ ಕಳ್ಕೊಂಡಿದ್ದೀರೋ, ಅಥವಾ ಯಾರ್ಯಾರು ಕೆಲಸಕ್ಕೆ ಪ್ರಮೋಷನ್ ಆಗ್ತಾ ಇಲ್ವೋ, ಅಥವಾ ಯಾರಿಗೆ ನಿಮ್ಮ ಮೇಲಿನ ಹುದ್ದೆ ಮೇಲೆ ಕಣ್ಣಿದೆಯೋ ಅಂಥವರಿಗೆ ಆ ಮೇಲಿನ ಹುದ್ದೆಗಳು ಸಿಗುವಂಥ ಚಾನ್ಸಸ್ ಇದೆ. ಇದು ಬಹಳ ಸಿಹಿಯಾದಂಥ ಸುದ್ದಿ. ಯಾಕಂದರೆ ಉದ್ಯೋಗಿನಂ ಪುರುಷಸಿಂಹಂ ಉಪೈತಿ ಲಕ್ಷ್ಮೀಹೇ ಎಂಬುದಾಗಿ ಹೇಳಿದ್ದಾರೆ. ಉದ್ಯೋಗ ಇಲ್ಲ ಅಂತಂದರೆ ಏನು ತಾನೇ ಆಗುತ್ತೆ ಜಗತ್ತಿನಲ್ಲಿ ಅಲ್ವಾ? ಹಾಗಾಗಿ ಆ ಉದ್ಯೋಗವನ್ನು ಬಲಿಷ್ಠ ಮಾಡಲಿಕ್ಕೆ ನೋಡ್ತಾನೆ, ಅಲ್ಲಿ ದಿಗ್ವಿಜಯವನ್ನು ಕೊಡ್ತಾನೆ. ಅಥವಾ ಎಲ್ಲೋ ಒಂದು ಸ್ಥಾನದಲ್ಲಿ ಕೂತಿದ್ರೆ ಅಂದರೆ ಅಲ್ಲಿ ಗಟ್ಟಿ ಮಾಡ್ತಾನೆ ನಿಮ್ಮನ್ನು. ಇಷ್ಟು ದಿವಸ ಏನಾಗಿತ್ತು ಅಂತಂದರೆ ಉದ್ಯೋಗ ಇಲ್ಲ, ಪರ್ಮನೆಂಟ್ ಕೆಲಸ ಇಲ್ಲ, ಯಾರು ಹೇಳಿದ್ರು ಮಾಡಬೇಕು ಅಲ್ವಾ? ಹೋದ ಪುಟ್ಟ ಬಂದ ಪುಟ್ಟ, ಪುಟ್ಟನ ದಾರಿ ಗೊತ್ತಾಗೋದಿಲ್ಲ ಅಂತ ಹೀಗಾಗ್ತಾ ಇತ್ತು ನಿಮ್ಮ ಕತೆ. ಒಟ್ಟು ಮಾಡ್ತಾ ಇದ್ರಿ, ಏನಂತಂದ್ರೆ ರಿಸಲ್ಟ್ ಏನೂ ಬರ್ತಾ ಇರಲಿಲ್ಲ. ಆದರೆ 7.5 ಶನಿ ಮುಗೀತು. ಈಗ ನಿಮಗೆ ತೃತೀಯ ಸ್ಥಾನದಲ್ಲಿ ವಿಕ್ರಮ ಸ್ಥಾನದಲ್ಲಿ ಶನೈಶ್ವರ ಕೂತಿದ್ದಾನೆ. ಅವನು ಕೂತು ನಿಮ್ಮನ್ನು ಒಂದು ಕಡೆ ಕರೆಕ್ಟಾಗಿ ಮಾಡ್ತಾನೆ. ಒಂದು ಕಡೆ ನೀವು ಕೂತ್ರೆ ಆ ಚೇರು ಅಥವಾ ಬೇನ್ಸು ಅಥವಾ ಒಂದು ವೃತ್ತಿ ಹುದ್ದೆ ಏನಿದೆ ಅಲ್ವಾ, ಅದನ್ನು ಬಲಿಷ್ಠವಾಗಿ ಆಗುವ ಹಾಗೆ ಮಾಡ್ತಾನೆ. ಒಂದಂತಕ್ಕೆ ನಿಮಗೆ ದುಃಖ ಆಗಿರಬಹುದು, ಚಿಂತೆ ಆಗಿರಬಹುದು,
ಆ ಕರುಣಾಮಯಿಯಾದಂಥ ಶನೈಶ್ಚರನು ಕರ್ಮದ ಫಲಗಳನ್ನು ನಿಮಗೆ ಕೊಟ್ಟಿದ್ದಾನೆ. ದುಃಖನೂ ಕೂಡ ಹಿಂದೆ ಆಗಿರಬಹುದು ನಿಮಗೆ ಅಲ್ವಾ, ಯಾಕಂದರೆ ಏನೂ ಇಲ್ಲದೇ ಇರುವ ಹಾಗೆ ದರಿದ್ರತನ ಬಂದಿರಬಹುದು. ಇನ್ನೊಬ್ಬರ ಹತ್ರ ದೇಹಿ ಅಂಥೇಳಿ ಭಿಕ್ಷೆ ಬೇಡುವಂತಹ ಒಂದು ಪರಿಸ್ಥಿತಿ ಬರಬಹುದು. ಭಿಕ್ಷೆ ಅಂತಂದರೆ ಆ ಥರ ಅಲ್ಲ, ನಾವು ಯಾವಾಗ ಇನ್ನೊಬ್ಬರ ಹತ್ರ ಕೇಳ್ತೇವೆಯೋ ಅದು ಒಂದು ಹಂತಕ್ಕೆ ಆ ಥರ ಯೋಚನೆ ಮಾಡಬೇಕು. ಮತ್ತು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ದೇಹಿ ಅಂತೇಳಿ ಇನ್ನೊಬ್ಬರ ಹತ್ರ ಸಾಲಕ್ಕೆ ದುಡ್ಡು ಕೇಳುವಂಥದ್ದು, ಅಥವಾ ನಿಮ್ಮ ಕೈ ದುಡ್ಡಿದ್ರೂ ಕೂಡ ಅದನ್ನು ಸರಿಯಾದಂಥ ಸಮಯಕ್ಕೆ ಬರದೇ ಇದ್ದ ಹಾಗೆ ಎಲ್ಲೋ ಒಂದು ಬ್ಯಾಂಕಿಗೆ ಕಟ್ಟಬೇಕು, ಇವತ್ತಿಲ್ಲ ಇವತ್ತಿನೊಬ್ಬನ ಹೋಗಿ ದೇಹಿ ಅಂತೇಳಿ ಅಪ್ಪ ನನ್ನ ದುಡ್ಡು ಕೊಡಪ್ಪ ಅಂತ ಕೇಳುವಂಥದ್ದನ್ನು ಪರಿಸ್ಥಿತಿ ಆಗಿರಬಹುದು. ಯಾಕಂದರೆ ಒಂದು ಸಲ 7.5 ಶನಿ ಬಂದು ನಿಮ್ಮ ಜೀವನದಲ್ಲಿ ಹೋಯಿತು ಅಂತಾದರೆ ನಿಮ್ಮನ್ನು ಶನೈಶ್ವರನು ಚೆನ್ನಾಗಿ ಅದೇನು ಹೇಳ್ತಾರೆ, ಒಂದು ಕಲ್ಲನ್ನು ವಿಗ್ರಹವನ್ನು ಶಿಲ್ಪಿ ಹೇಗೆ ಕೆತ್ತುತ್ತಾನೆ ನೋಡಿ ಹಾಗೆ ಕೆತ್ತಿ ಬಿಡ್ತಾನೆ. ಇನ್ನು ಜೀವನದಲ್ಲಿ ನೀವು ಚಿಂತೆ ಮಾಡೋದಿಲ್ಲ, ಅಷ್ಟು ಗಟ್ಟಿಯಾಗ್ತೀರಿ ನೀವು. ಅಷ್ಟು ಆ ಉಳಿ ಸುತ್ತಿಗೆ ಪಿಟ್ಟನ್ನು ಎಷ್ಟು ತಿಂದು ಆ ಕಲ್ಲು ಗಟ್ಟಿಯಾಗಿರುತ್ತೋ ಅದೇ ಥರ ನೀವು ಗಟ್ಟಿಯಾಗಿರ್ತೀರಿ. ಏನು ಬಂದರೂ ಜಗ್ಗೋದಿಲ್ಲ, ಏನು ಬಂದರೂ ಹೆದರೋದಿಲ್ಲ. ಎಂಥ ಕಷ್ಟ ಬರಲಪ್ಪ ಮುಂದೆ ನೋಡಿ ಅಲ್ವಾ, ಹಾಗಾಗಿರುತ್ತೆ. ಇರಲಿ, ಮುಂದೆ ಬರುವಂತಹ ಒಂದು ಸುಖ ನೆಮ್ಮದಿ ಶಾಂತಿ ಸಿಗುತ್ತಲ್ಲ ಅಂಥೇಳಿ ಅದನ್ನು ಯೋಚನೆ ಮಾಡಬೇಕು. ಮತ್ತು ನೀವು ಒಳ್ಳೆ ರೀತಿಯಾದಂಥ ಕರ್ಮಗಳನ್ನೇ ಹಿಂದೆ ಮಾಡುತ್ತಿದ್ದರೆ ಅವನು ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ನೋಡಿರುವಂಥ ಸಾಧ್ಯತೆಗಳಿದೆ. ಇಲ್ಲ ಅಂತಾದರೆ ಕೋಟ್ಯಾಧಿಪತಿಯು ಕೂಡ ಭಿಕ್ಷಾಧಿಪತಿ ಆಗುವಂತಹ ಸಾಕಷ್ಟು ಉದಾಹರಣೆಗಳನ್ನು ನಾವು ಜೀವನದಲ್ಲಿ ನಾವೆಲ್ಲ ನೋಡಿದ್ದೇವೆ, ಅನುಭವಪೂರ್ವಕವಾಗೂ ಕೂಡ ನೋಡಿದ್ದೇವೆ. ನೋಡಿ, ಒಂದು ವಿಜಯವನ್ನು ಕೊಡ್ತಾನೆ ಅಂತ ಹೇಳಿದೆ. ಇನ್ನು ಏನಪ್ಪ ಬಹಳ ಮುಖ್ಯವಾಗಿ ಬದಲಾವಣೆ, ನಿಮಗೆ ಯಾವುದೋ ಒಂದು ಭೂಮಿಯ ಸಂಬಂಧವಾದಂತಹ ಒಂದು ಲಿಟಿಗೇಷನ್ ಇರಬಹುದು, ಕಿರಿಕಿರಿ ಇರಬಹುದು, ಕಾನೂನಾತ್ಮಕವಾದಂಥ ಹೋರಾಟಗಳಿರಬಹುದು, ಅಲ್ಲಿ ನಿಮಗೆ ಸ್ವಲ್ಪ ಜಯವನ್ನು ಕೂಡ ಕೊಡ್ತಾನೆ ಶನೈಶ್ಚರನು ಮುಂದೆ. ಈಗ ಇಷ್ಟು ದಿವಸ ನಿಮಗೆ ಎಲ್ಲ ಇತ್ತು, ಒಂದು ಯಾವುದೋ ಒಂದು ಚೂರು ತಗಲು ಹಾಕ್ಕೊಂಡಿದೆಯಪ್ಪ, ಅಥವಾ ಯಾವುದೋ ಒಂದು ಕಿರಿಕಿರಿ ಆಗ್ತಾ ಇದೆಯಪ್ಪ ಅಂತಂದರೆ ಆ ಶನೈಶ್ವರನು ಅದಕ್ಕೂ ಕೂಡ ಸ್ವಲ್ಪ ಒಂದು ಒಳ್ಳೆ ರೀತಿಯಾದಂಥ ತೀರ್ಮಾನಗಳನ್ನು ಕೊಡ್ತಾನೆ. ಯಾವ ಕಡೆಗೆ ನ್ಯಾಯ ಇದೆಯೋ, ಯಾವ ಕಡೆಗೆ ಸತ್ಯ ಇದೆಯೋ, ಯಾವ ಕಡೆಗೆ ನಿಜವಾದಂಥ ಹೋರಾಟ ಇದೆಯೋ ಅದಕ್ಕೆ ಜಯ ಆಗುವಾಗ ಶನೈಶ್ಚರ ಮಾಡ್ತಾನೆ. ಅದಿಲ್ಲ ಅಂತಾದರೆ ಜಗತ್ತಿನಲ್ಲಿ ಯಾವುದೂ ನಡೆಯುವುದಿಲ್ಲ. ಹಾಗೆ 4ನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ, ಮಕರ ರಾಶಿಯವರೇ ನಿಮ್ಗೆ ಒತ್ತಿ ಹೇಳುವಂಥದ್ದು ಏನಪ್ಪ ಅಂತಂದರೆ, ನಿಮಗೂ ಅವಕಾಶಗಳಿದೆ. ನಿಮಗೂ ನಾನು ಹೇಳ್ತಾ ಇದ್ದೆ ಮಾಸ ಭವಿಷ್ಯದಲ್ಲೆಲ್ಲ ನಿಮಗೆ ಬೆಳಕಿನ ಅವಕಾಶಗಳಿದೆ, ದಾರಿಗಳಿದೆ ಅಂಥೇಳಿ, ಅದನ್ನು ನೀವು ಪ್ರತ್ಯಕ್ಷವಾಗಿ ಇವಾಗ ಅನುಭವಿಸುವಂಥ ಒಂದು ಸಮಯವನ್ನು ಕೂಡ ಕೊಡ್ತಾನೆ. ಯಾಕಂದರೆ ಹಾಲು ಬೆಳ್ಳಗಿದೆ ಅಲ್ಲಿದೆ ಅಂತೇಳಿ ಹೇಳಬಹುದು. ಹಾಲನ್ನು ಕುಡಿದಾಗ ಹಾಲಿನ ಶಕ್ತಿಯೋ ಅಥವಾ ಹಾಲಿನ ಮಹತ್ವವೋ ನಮಗೆ ಗೊತ್ತಾಗ್ತದೆ ಅಲ್ವಾ. ಹಾಗಾಗಿ ನಿಮಗೆ ಯಾವ ಕೆಲಸವನ್ನು ಕಣ್ಣಿಂದ ನೋಡಿದಿರೋ ಆ ಕೆಲಸವನ್ನು ನೀವು ಸ್ವತಃ ಅನುಭವಿಸುವಂಥ ಒಂದು ಯೋಗ ಸಿಗ್ತದೆ. ಈಗ ಯಾರೋ ಒಬ್ಬರು ತುಂಬ ಒಳ್ಳೆ ಕೆಲಸದಲ್ಲಿದ್ದಾರೆ, ಒಂದು 50,000 ಲಕ್ಷಗಟ್ಟಲೆ ಸಂಬಳ ಬರ್ತಾ ಇದೆ ಅಂತಂದರೆ, ಏನಪ್ಪ ನಮಗೂ ಇಲ್ಲಪ್ಪ, ನನ್ನ ಅವಕಾಶವೇ ಇಲ್ಲ ಅಂಥೇಳಿ ಬಹಳ ಜನ ಕೇಳ್ತಾ ಇದ್ದು ನನಗೆ. 7.5 ಶನಿ ಚಿಂತೆ ಯಾವುದೂ ಆಗ್ತಾ ಇಲ್ಲಪ್ಪ ಅಂಥೇಳಿ. ಆದರೆ ಇಂತಹ ಸಮಯ ಬಂದಾಗ ಶನೈಶ್ಚರನು ನಿಮಗೂ ಸಂಬಳ ಬರುತ್ತೆ, ನಿಮ್ಮ ಕೈಲೂ ದುಡ್ಡು ಬರುತ್ತೆ, ನಿಮ್ಮ ಅಕೌಂಟಲ್ಲೂ ಕೂಡ ದುಡ್ಡು ಬರುತ್ತೆ. ಅಂತಹ ಅವಕಾಶಗಳನ್ನು ಕೂಡ ಶನೈಶ್ಚರ ನೀಡ್ತಾನೆ. ಇಷ್ಟು ದಿವಸ ಗಾಳಿ ಬೀಸ್ತಾ ಇತ್ತು, ಆ ಕಡೆ ಹೋಗ್ತಾ ಇತ್ತು, ಈ ಕಡೆ ನಿಮ್ಮ ಕಡೆಗೇ ಗಾಳಿ ಬರ್ತಾ ಇದೆ, ನಿಮ್ಮ ಕಡೆಗೆ ಬೀಸ್ತಾ ಇದೆ. ಹಾಗಾಗಿ ನೀವು ಸ್ವಲ್ಪ ಪುನೀತರಾಗುವಂಥ ಸಮಯವೂ ಕೂಡ ಬಂದಿದೆ. ಹಾಗೆ 7ನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ನಿಮಗೆ ಹಿಂದೆ ಏನೇನು ಕಷ್ಟಪಟ್ಟಿದ್ದೀರೋ ಆ ಕಷ್ಟಕ್ಕೆ ಇವಾಗೆಲ್ಲ ತಕ್ಕ ರೀತಿಯಾದಂತಹ ಪ್ರತಿಫಲಗಳು. ಹಿಂದೆ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ, ಒಂದು ಕಂಪನಿ ನಡೆಸ್ತಾ ಇದ್ದೀರಿ, ಆ ಕಂಪ್ನಿಯಲ್ಲಿ ಏನೂ ಲಾಭ ಆಗಲಿಲ್ಲ, ನಷ್ಟ ಆಯಿತು, ಏನೇನೋ ಆಯಿತು ಅಂತ ಇಟ್ಕೊಳ್ಳಿ. ಆದರೆ ಇವಾಗ ಹಾಗಾಗಲಿಕ್ಕೆ ಬಿಡಲ್ಲ ಶನೈಶ್ವರನು. ನಿಮಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನೇ ಜಾಸ್ತಿಯಾಗಿ ಆ ಶನೈಶ್ವರನು ನೀಡ್ತಾನೆ. ಅಥವಾ ಮುಚ್ಚೋಗಿರುವಂಥ ಕಂಪನಿಯನ್ನು ಪುನಃ ನಿಮ್ಗೆ ಓಪನ್ ಆಗುವಾಗ ಮಾಡಿಕೊಡ್ತಾನೆ. ಮತ್ತು 9ನೇದಾಗಿ ವಾಹನ ಸೌಕರ್ಯಗಳನ್ನು, ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ವಾಹನ ಯೋಗವನ್ನು ಕೂಡ ತೃತೀಯ ರಾಶಿಯಲ್ಲಿದ್ದ ಕೊಡ್ತಾನೆ. ಎಷ್ಟೋ ಜನ ಆಕ್ಸಿಡೆಂಟ್ ಆಗುವಂಥದ್ದು, ವಾಹನ ಕಳ್ಕೊಳ್ಳುವಂಥದ್ದು, ಅಥವಾ ಇದ್ದು ವಾಹನವೇ ತೊಂದರೆ ಆಗುವಂಥದ್ದು ಎಲ್ಲ ಚೆನ್ನಾಗಿರ್ತದೆ, ಹೋಗಬೇಕು ಅಂತ ತಕ್ಷಣ ಗಾಡಿನೇ ಪಂಚರ್ ಆಗ್ತದೆ. ಇಂತಹ ಅನೇಕ ದುಸ್ಥಿತಿಯನ್ನು ಅನುಭವಿಸಿದ್ದೀರಿ ನೀವು. ಹಾಗಾಗಿ ನಾನು ಹೇಳಿದ್ರೆ ನಿಮಗೆ ಹೊಸತು ಅಂತ ಅನಿಸೋದಿಲ್ಲ, ಇದೆಲ್ಲ ಆಗೋಗಿದೆ ಅಂತ ಅನಿಸ್ತದೆ ನಿಮಗೆ. ಹಾಗಾಗಿ ಬಹಳ ಮುಖ್ಯವಾಗಿ ವಾಹನದ ಸೌಖ್ಯಗಳನ್ನು ಕೂಡ ಶನೈಶ್ಚರ ನೀಡ್ತಾನೆ. ಹಾಗೆ ತೃತೀಯ ರಾಶಿಯಲ್ಲಿದ್ದ ತಕ್ಷಣವೇ ಭ್ರಾತೃಗಳು, ಯಾರ್ಯಾರಿದ್ದಾರೆ ಭ್ರಾತೃ, ಅಣ್ಣ ತಮ್ಮ ಅಕ್ಕ ತಂಗಿ, ಹೀಗೆ ಯಾರ್ಯಾರು ನಿಮಗೆ ಕಿರಿಕಿರಿ ಮಾಡಿದವರು, ಗಲಾಟೆ ಮಾಡಿದವರು, ಅಥವಾ ಕೋರ್ಟಿನ ವ್ಯಾಜ್ಯಗಳನ್ನು ಶುರು ಮಾಡಿದವರು ಯಾವ್ಯಾವ ಬಹಳ ಜನ ಇದ್ದಾರೆ. ಯಾಕಂದರೆ ಮಕರ ರಾಶಿಯವರಿಗೆ ಏನಾಗಿತ್ತು ಅಂದರೆ ತಿಂಗಳಲ್ಲಿ 4 ದಿವಸ ಅವರಿಗೆ ಕೋರ್ಟಿಗೆ ತಿರುಗುವುದೇ ಆಗೋಗಿತ್ತು. ಹಾಗಂತಹ ವ್ಯಾಜ್ಯಗಳು ಏನಿದ್ರು ಕೂಡ ಒಂದು ಹಂತಕ್ಕೆ ಭ್ರಾತೃಗಳಿಂದ ಆದಂತಹ ವ್ಯಾಜ್ಯ, ಅಂದರೆ ಅಣ್ಣ ತಮ್ಮನಿಂದನೋ ಅಕ್ಕ ತಮ್ಮಿಂದನೋ ಏನೋ ಡಿವೈಡ್ ಆಗಬೇಕು ಹಾಗೆ ಹೀಗೆ ಆದಂತಹ ಒಂಥರ ಮನಸ್ಥಿತಿ ಸರಿಯಿಲ್ಲದೆ ಇರುವಂತಹ ವ್ಯಾಜ್ಯಗಳು ಒಂದು ಯಾವುದೋ ಒಂದು ಸಾಮಾನ್ಯವಾಗಿ ತೀರ್ಮಾನದ ಕಡೆಗೆ ಬರ್ತದೆ. ತೀರ್ಮಾನವೂ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದು ನಿಮ್ಮ ಗ್ರಹಗಳ ಬಲ ಜಾಸ್ತಿ ಇದ್ದರೆ ಒಂದು ಇಮಿಡಿಯೇಟಾಗಿ ತೀರ್ಮಾನವೂ ಆಗಿ ಈ ಬಗ್ಗೆ ಹರಿದು ಬಿಡ್ಬೋದು. ಹಾಗೆ ಬಹಳ ಮುಖ್ಯವಾಗಿ 10ನೇದಾಗಿ ಗಮನಿಸುವಂಥದ್ದು, ನಿಮ್ಮಲ್ಲಿರುವಂತಹ ಅನಾರೋಗ್ಯ, ನಿಮ್ಮಲ್ಲಿರುವಂತಹ ಆಲಸ್ಯತನ, ಅಥವಾ ನಿಮ್ಮಲ್ಲಿರುವಂತಹ ಇದು ಆಗಲ್ಲ ಹೇಳುವಂಥ ಮನಸ್ಥಿತಿ ನೀವು ಬದಲಾವಣೆ ಆಗ್ತದೆ ಶನೈಶ್ವರನಿಂದ. ಇದು ಬಹಳ ಮುಖ್ಯವಾಗಿ, ನನಗೆ ಕೆಲಸವೇ ಆಗೋದಿಲ್ಲ,
ಅಥವಾ ನಿದ್ರೆ ಮಾಡೋದು ಅಂದರೆ ಇಡೀ ದಿವಸ ನಿದ್ರೆಯೇ ಆಗಿ ಹೋಗ್ತದೆ, ಅಥವಾ ಬಹಳ ಆಲಸ್ಯತನ, ಏನು ಮಾಡಿದ್ರೂ ಸರಿಯಾಗಿ ಆಗುವುದೇ ಇಲ್ಲ. ಇಂತಹ ಪರಿಸ್ಥಿತಿ ಇದ್ದಾಗ ಶನೇಶ್ವರನು ಎದ್ದು ನಿಂತು ನೀವು ಮುಂದೆ ನಿನಗೆ ಬೆಳೆಯಪ್ಪ, ನಿನಗೆ ಆಗ್ತದೆ ಅಂಥೇಳಿ ಕೊಡ್ತಾನೆ. ಮತ್ತು ಈ ಧೈರ್ಯವನ್ನು ಕೊಡ್ತಾನೆ. ಧೈರ್ಯ, ಸಾಹಸ, ಲಕ್ಷ್ಮಿ, ಇದು ಮೂರನ್ನು ಕೂಡ ಭಗವಂತ ನೀಡ್ತಾನೆ ನಿಮಗೆ. ಧೈರ್ಯ ಅಂದರೆ ಕೇಳಬೇಕಾ ನಿಮಗೆ? ಧೈರ್ಯವಂದರೆ ಮೃಗಶ್ಚ ನಕ್ರೋ ಮೃಕರೋ ಮೃಗಾಸ್ಯ ದೋ ಕುಂಭನೀಜೋ ನಿಜಮಾಮವಾಚ್ಯವು ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಮೃಗಶ್ಚ ನಕ್ರೋ ಮೃಕರೋ ಮೃಗಾಸ್ಯ, ಮೊಸಳೆಯ ಹಾಗೆ ಶಕ್ತಿ, ಮೊಸಳೆಯ ಬಾಯಿ ಯಾವ ಥರ ಇರ್ತದೆ ಆ ತರಹ ಒಂದು ಮಾನಸಿಕವಾಗಿ ಶಾರೀರಿಕವಾಗಿ ಅಷ್ಟೊಂದು ಬಲಿಷ್ಠವಾಗಿರುವಂಥ ವ್ಯಕ್ತಿಗಳು ನೀವು ಅಲ್ವಾ. ಅಂದರೆ ಮಕರ ರಾಶಿ ಅಂತಂದರೆ ಅರ್ಧ ಮೊಸಳೆಯ ಭಾಗವಿರುತ್ತೆ. ಮೊಸಳೆ ಗಟ್ಟಿಯಾದಂತಹದ್ದು ಒಂದು ಪ್ರಾಣಿ ಅಲ್ವ. ಹಾಗಾಗಿ ನೀವು ಕೂಡ ಗಟ್ಟಿ ಇದ್ದಂಥವರೇ. ಅಂಥವರಿಗೆ ಶಕ್ತಿ ಸಾಮರ್ಥ್ಯ ಬಂದರೆ ನಿಮಗೆ ಹಿಡೀಲಿಕ್ಕಾಗ್ತದೆಯಾ? ಖಂಡಿತ ಯಾರಿಂದನೂ ಕೂಡ ಹಿಡಿಯುವುದಲ್ಲ, ನಿಮ್ಮ ಹತ್ತಿರ ಹೋಗಲಿಕ್ಕೆ ಆಗುವುದಿಲ್ಲ. ಮತ್ತು ರಾಜಕೀಯ ವ್ಯಕ್ತಿಗಳಿದ್ದರೂ ಕೂಡ ನಿಮಗೆ ಹೆಚ್ಚಿನದಾದಂತಹ ಲಾಭಾಂಶಗಳು, ಕೀರ್ತಿ ಲಾಭಗಳು ಬರುವ ಹಾಗೆ ಮಾಡ್ತಾರೆ. ಗೃಹಿಣಿಯರಿಗೂ ಕೂಡ ಶನೀಶ್ವರನು ನಿಮ್ಮನ್ನು ಧಾರ್ಮಿಕವಾದಂತಹ ಒಂದು ಪ್ರವೃತ್ತಿ ಮಾಡುವ ಹಾಗೆ ಜಾಸ್ತಿ ಮಾಡ್ತಾನೆ. ಭಜನೆಯನ್ನು ಮಾಡೋದು, ಜಪ ತಪಸ್ಸನ್ನು ಮಾಡುವಂಥದ್ದು, ಭಕ್ತಿಯಿಂದ ದೇವರಲ್ಲಿ ಬೇಡಿಕೊಳ್ಳುವಂಥದ್ದು, ಆ ನಾಮಸ್ಮರಣೆ ಮಾಡಿಕೊಳ್ಳುವಂಥದ್ದು, ಇಂತಹ ಬಹಳ ಒಳ್ಳೆ ರೀತಿಯಾದಂಥದ್ದನ್ನು ಕೂಡ ಶನೀಶ್ವರ ನೀಡ್ತಾನೆ. ಹಾಗೆ ಅನಂತರದಲ್ಲಿ ನೋಡಿ, ಬಹಳ ಮುಖ್ಯವಾಗಿ ನೀವು ಯಾರಿಗೆ ನಿಮಗೆ ಯಾರ್ಯಾರು ತೊಂದರೆ ಕೊಡ್ತಾ ಇದ್ದೀರಲ್ವ, ಹಿಂದೆ ನೀವು ಯಾವುದೋ ಒಂದು ವೃತ್ತಿ ಮಾಡ್ತಾ ಇರ್ತೀರಿ, ಯಾವುದೊಂದು ಕೆಲಸ ಮಾಡ್ತಾ ಇರ್ತೀರಿ, ಅವರು ಸುಮ್ಮನೆ ಬಂದು ನಿಮಗೆ ತೊಂದರೆ ಕೊಡ್ತಾ ಇದ್ರು ಅಂತ ಇಟ್ಕೊಳ್ಳಿ. ನೀವು ಅವರು ದೂರ ಆಗುವ ಹಾಗೆ. ಯಾಕಂದರೆ ನೀವು ಆ ಗ್ರಹಸ್ಥಿತಿ ಮುಂದೆ ಹೋದ ತಕ್ಷಣ ಅವರಿಗೆ ಬೇರೆ ರೀತಿಯಾದಂಥದ್ದು ನಿಮ್ಮ ದಾರಿಯೋ ಅಥವಾ ನಿಮ್ಮ ಮೊಬೈಲ್ ನಂಬರೋ ಅಥವಾ ನಿಮಗೆ ತೊಂದರೆ ಕೊಡಬೇಕು ಅವರಿಗೆ ಅನಿಸೋದಿಲ್ಲ. ಎಷ್ಟೋ ಸಲ ನಾವು ಬಹಳ ಒತ್ತಡ ಮಾಡಿ ಚಿಂತೆ ಮಾಡ್ತಾ ಇರ್ತೇವೆ, ನಮ್ಮ ಹಿಂದೆ ಯಾವುದೋ ಒಂದು ಭಗವಂತ ರಕ್ಷಣೆ ಮಾಡ್ತಾ ಇರ್ತಾನೆ, ನಿಜ ಅಲ್ವಾ. ಆದರೆ ಕೆಲವೊಂದು ಸಲ ಅದೆಲ್ಲ ನಮ್ಮ ಕರ್ಮದ ಫಲ ಇದ್ದಾಗ ಏನೇ ದೇವಸ್ಥಾನಕ್ಕೆ ಹೋಗಿ ಏನೇ ಒಳ್ಳೊಳ್ಳೆ ಕೆಲಸ ಮಾಡಿ ಯಾವುದೂ ಫಲಕಾರಿ ಆಗುವುದಿಲ್ಲ. ಆದರೆ ಇಂತಹ ಸಮಯದಲ್ಲಿ ನೀವು ಹಿಂದೆ ಮಾಡಿದಂತಹ ಪೂರ್ವ ಪುಣ್ಯಗಳೇನಿದೆಯೋ ಅದೆಲ್ಲ ಈಗ ಫಲ ಕೊಡ್ತಾ ಬರ್ತದೆ. ಯಾಕಂದರೆ ಪೂಜೆ ಮಾಡಿ, ಒಳ್ಳೆಯ ಕೆಲಸವನ್ನು ಮಾಡಿ ಅಥವಾ ಕೆಟ್ಟ ಕೆಲಸವನ್ನು ಮಾಡಿ, ಅದಕ್ಕೆಲ್ಲದಕ್ಕೂ ಕೂಡ ಫಲ ಇದ್ದೇ ಇದೆ ನಮ್ಮ ಶಾಸ್ತ್ರದಲ್ಲಿ, ಯಾವುದಕ್ಕೂ ಇಲ್ಲ ಅಂತಿಲ್ಲ. ಅದು ನಮ್ಮ ಟೈಮನ ಮೂಲಕವಾಗಿ ಅದು ಕಾಯ್ತಾ ಇರ್ತದೆ, ಯಾವತ್ತು ಕೊಡಬೇಕು, ಯಾವತ್ತು ಆಗಲಿ ಅಂಥೇಳಿ. ಈಗ ಬೀಜವನ್ನು ಹಾಕಿರ್ತೇವೆ ಭೂಮಿ ಒಳಗಡೆಗೆ, ಅದು ಭೂಮಿ ಒಳಗಡೆ ಮುಚ್ಕೊಂಡಿರಬಹುದು. ಆದರೆ ಮಳೆ ಬರಲಿ, ಅನುಕೂಲ ಆಗಲಿ ಅಂತೇಳಿ ಅದು ಕಾಯ್ತಾ ಇರ್ತದೆ. ಆವಾಗ ಮೊಳಕೆ ಹೊಡೆದು ಗಿಡವಾಗ್ತದೆ. ಅದು ಜಗತ್ತೇ ಹಾಗೆ, ಕರ್ಮವೂ ಕೂಡ ಅಷ್ಟೇ. ಹಾಗಾಗಿ ಅಂತಹ ಕರ್ಮ ಫಲದಾನಂತನಂಥ ಶನೀಶ್ವರನು ನಿಮಗೆ ಹೆಚ್ಚಿನದಾದಂತಹ ದಾರಿಯನ್ನು ತೋರಿಸ್ತಾನೆ. ಅನಂತರದಲ್ಲಿ ನಿಮ್ಮ ಆರೋಗ್ಯ ಹೇಳುವಂಥದ್ದು ಬಹಳ ಆಪರೇಷನ್ ಆಗಿದೆಯಪ್ಪ, ಮತ್ತೊಂದು ಆಪರೇಷನ್ ಆಗಬೇಕು ಅಂತೇಳಿ ಹೇಳಿದ್ದಾರೆ, ಏನು ಮಾಡಲಿ ಅಂತ ದುಃಖದಲ್ಲಿದ್ದರೆ, ಮೂಳೆ ಸಂಬಂಧವಾದಂಥದ್ದು ಅಥವಾ ಹಿಂದೆ ಬೆನ್ನಿನ ಸಂಬಂಧವಾದಂಥ ತೊಂದರೆಗಳಿದ್ದರೆ ಅದಕ್ಕೂ ಕೂಡ ಸ್ವಲ್ಪ ಪರಿಹಾರಗಳಾಗುತ್ತೆ, ಸ್ವಲ್ಪ ಬಗೆಹರಿಯುವಂತಹ ದಾರಿಗಳು ಕೂಡ ಆಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ಶನೀಶ್ವರನು ನೋಡಿ ನಿಮ್ಮ ರಾಶಿಯನ್ನು ಒಂದು ಹಂತಕ್ಕೆ ಹತ್ತಿರದಲ್ಲೇ ಅವನು ನಿಮಗೆ ವಿವಾಹಾದಿ ಮಂಗಲ ಕಾರ್ಯಗಳನ್ನು ನಡೆಸುವಂಥ ಸಾಧ್ಯತೆಗಳಿದೆ. ಅವಿವಾಹಿತರು ಯಾರ್ಯಾರಿದ್ದೀರೋ ಮಕರ ರಾಶಿಯವರು ಸ್ವಲ್ಪ ಪ್ರಯತ್ನಗಳನ್ನು ಜಾಸ್ತಿ ಮಾಡಿ, ಆ ಪ್ರಯತ್ನಗಳ ಅವಕಾಶಗಳಾದರೆ ವಿವಾಹಾದಿ ಮಂಗಲ ಕಾರ್ಯಗಳನ್ನು ಕೂಡ ಮಾಡ್ತಾನೆ. ಓವರಾಲಾಗಿ ಮಕರ ರಾಶಿಯವರಿಗೆ ಹೇಳುವಂಥದ್ದು ಏನಂತಂದರೆ ಸ್ವಲ್ಪ ಸಂತೋಷ, ಖುಷಿ ದಾರಿಗಳನ್ನು ಭಗವಂತ ಶನೀಶ್ವರ ನೀಡ್ತಾನೆ. ಕಷ್ಟ ಇದ್ದವ್ರು ಏನು ಮಾಡಬೇಕು ಹೇಳಿ ಯೋಚನೆ ಮಾಡ್ತಾ ಇರ್ತೀರಿ. ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರದೋಷದ ದಿವಸ ಶನೈಶ್ವರ ಸ್ವಾಮಿಯನ್ನು ಅಥವಾ ಈಶ್ವರನನ್ನು ಪ್ರಾರ್ಥನೆ ಮಾಡಿ. ಸಂಧ್ಯಾಕಾಲದಲ್ಲಿ ಮಾಡಿದರೆ ಬಹಳ ಒಳ್ಳೆಯದಾದಂಥದ್ದು. ಶ್ರವಣ ನಕ್ಷತ್ರ ನೀವು ಬಿಲ್ಲುಪತ್ರೆಯನ್ನು ಈಶ್ವರನಿಗೆ ಅರ್ಚನೆ ಮಾಡಿ ಅದನ್ನು ಆಹಾರದ ರೀತಿಯಾಗಿ ಸೇವನೆ ಮಾಡಿ. ಎಷ್ಟೋ ಸಲ ಆಹಾರದಲ್ಲಿ ಚಟ್ನಿಯನ್ನು ಬೇರೆ ಬೇರೆ ಪದಾರ್ಥಗಳನ್ನು ಮಾಡ್ತೇವೆ ನಾವು. ಭಗವಂತನೇ ಹಾಕಿದಂಥ ಬಿಲ್ಲುಪತ್ರೆಯನ್ನು ಅರ್ಚನೆ ಮಾಡಿದರೆ ಪ್ರಸಾದವಾಗಿ ನೀವು ತಿನ್ನಿ, ನಮ್ಮ ಶರೀರಕ್ಕೂ ಕೂಡ ಹೋದಂಗೆ ಆಗ್ತದೆ. ಅದು ಬಹಳ ಒಳ್ಳೆಯದಾದಂಥದ್ದು. ದೇವರಿಗೂ ಅರ್ಚನೆ ಮಾಡಿದ ಹಾಗಾಯಿತು, ನಮ್ಮ ಶರೀರವೂ ಕೂಡ ಶುದ್ಧಿ ಆದಂಗೆ ಆಗ್ತದೆ. ಧನಿಷ್ಠ ನಕ್ಷತ್ರ 1, 2ನೇ ಪಾದ. ನೀವು ಏನಿಲ್ಲ, ಪ್ರತಿನಿತ್ಯವೂ ಕೂಡ ಹಿಂದೆ ನೀವು ಕಷ್ಟ ನಿಮಗೆ ಅನುಭವಿಸಿದಿರಿ, ಗೊತ್ತಿದೆ ನಿಮಗೆ. ಹಾಗಾಗಿ ಈಗ ಸುಖ ಬಂದಿದೆ, ಮತ್ತು ಭಗವಂತನ ಮರೀಲಿಕ್ಕೆ ಹೋಗಬೇಡಿ. ಈ ಸುಖ ಬಂದಿದೆ ಅಂತೇಳಿ ಭಗವಂತನ ಮರೀಲಿಕ್ಕೆ ಹೋಗಬೇಡಿ. ಮತ್ತು ಅದು ಬಹಳ ಒತ್ತಿ ಹೇಳಬೇಕು. ಮತ್ತು ಮುಂದೆ ಯಾವುದೋ ಒಂದು ಕಾಲಕ್ಕೆ ಬರುತ್ತೆ ನಮ್ಗೆ. ಹಾಗಾಗಿ ಏನಿದ್ರೂ ಕೂಡ ಸರಳವಾದಂಥ ಜೀವನ, ಸಮಾಧಾನಕರವಾದಂತಹ ಮನಸ್ಥಿತಿಯನ್ನು ತಂದುಕೊಂಡು ಭಗವನ್ ನಾಮಸ್ಮರಣೆಯನ್ನು ಇಡೀ ದಿವಸ ಮಾಡ್ತಾ ಇರಿ. ಎಲ್ಲಿ ಹೋದರೂ ಕೂಡ ನೋಡಿ ಈ ಮಂತ್ರಗಳನ್ನು ಧನಿಷ್ಠ ನಕ್ಷತ್ರದವರು ಹೇರುತ್ತಾ ಇರಿ. ಏನಪ್ಪ ಅಂತಂದರೆ, ತ್ವಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನಮಾಸ್ಥಾಯ ದುಃಖಕ್ಷಯಕರೋ ಭವ ಅಸಾಧ್ಯ ಸಾಧಕ ಸಾಧೋರಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಜ ಪ್ರಭೋ. ಈ ಮಂತ್ರಗಳನ್ನು ಪ್ರತಿನಿತ್ಯವೂ ಕೂಡ ಧನಿಷ್ಠ ನಕ್ಷತ್ರದ ಪಠನೆ ಮಾಡ್ತಾ ಇರಿ. ಯಾವ ಅಸಾಧ್ಯವಾದಂಥ ಕೆಲಸ ಇದ್ದರೂ ಕೂಡ ಇದಕ್ಕೆ ಕಾರ್ಯಸಿದ್ಧಿ ಮಂತ್ರ ಎಂಬುದಾಗಿ ಹೇಳ್ತಾರೆ. ಈ ಮಂತ್ರಗಳನ್ನು ಪಠನೆ ಮಾಡಿಕೊಂಡು ಆ ಶನೈಶ್ವರನ ಭಕ್ತಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲ ರೀತಿಯಾದಂತಹ
ಸುಖ ಶಾಂತಿ ನೆಮ್ಮದಿ ಅಭಿವೃದ್ಧಿಯನ್ನು ಭಗವಂತನು ದಯಪಾಲಿಸಲಿ ಅಂಥೇಳಿ ಶನೇಶ್ವರನ ಪ್ರಾರ್ಥನೆ ಮಾಡ್ತಾ, ಯಾರಿಗೆ ಇಷ್ಟ ಆಗಿದೆಯೋ ಅಂಥವ್ರು ಒಂಥರ ಲೈಕನ್ನು ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನೇ ಭವಂತು. ನಮಸ್ಕಾರ.